guys, welcome back to my YouTube channel. So this is Pragati. I make content related to lifestyle, travel, food and whatnot. So consider subscribing to my channel if you like my videos. So without further delay, let's get started with the video. Today's video is gonna be interesting because the products which I'm showing can be used by both boys and girls. That is a skincare video. ಸೊ ಸ್ಕಿನ್ ಕೇರ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಸ್ಕಿನ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಏನು ಕಾಣ್ತಿದೆ ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ. ನಾವು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನು ಅಪ್ಲೈ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ. ಸ್ಕಿನ್ ಒಳಗಡೆಯಿಂದ ನರಿಶ್ ಆಗಿರಬೇಕು, ಮಾಯ್ಶ್ಚರ್ ಆಗಿರಬೇಕು ಅಂತಂದರೆ ಗುಡ್ ಅಮೌಂಟ್ ಆಫ್ ವಾಟರ್ ತಗೋಬೇಕು, ಲೀಫ್ ವೆಜಿಟೇಬಲ್ಸ್ ತಿನ್ನಬೇಕು, ಫ್ರೂಟ್ಸ್, ವೆಜಿಟೇಬಲ್ಸ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವೆಜ್ಜಸ್ ನಾವು ಒಳ್ಳೆ ಫುಡ್ನ ಕನ್ಸ್ಯೂಮ್ ಮಾಡಿದಾಗ ನಮ್ಮ ಒಳಗಡೆಯಿಂದ ಸ್ಕಿನ್ ಬೂಸ್ಟ್ ಆಗಿ ಗ್ಲೋ ಕಾಣುತ್ತೆ. ಜಸ್ಟ್ ಬರೀ ಪ್ರಾಡಕ್ಟ್ಸ್ ಅಪ್ಲೈ ಮಾಡಿದ್ರೆ ಕಾಣೋದಿಲ್ಲ. ಆ್ಯಂಡ್ ದೆನ್ ಕಮ್ಮಿಂಗ್ ಟು ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ನಮ್ಮ ಸ್ಕಿನ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಸ್ಕಿನ್ನಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಒಂದು ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್. ಫಸ್ಟ್ ಕಮ್ಮಿಂಗ್ ಟು ದ ಡ್ರೈ ಸ್ಕಿನ್ ಹೆಂಗೆ ತಿಳ್ಕೊಬೇಕು ಅಂತಂದರೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡಿದ ನಂತರ ಆಫ್ಟರ್ 1 hour ಬಿಟ್ಬಿಟ್ರೆ ಸ್ಕಿನ್ ಎಲ್ಲ ಫ್ಲೇಕಿ ಫೀಲ್ ಆಗುತ್ತೆ, ವೈಟ್ ಪ್ಯಾಚಸ್ ಇರುತ್ತೆ. ಸೊ ಅಂದವಾಗ ಅದು ದಟ್ ಈಸ್ ಕನ್ಸಿಡರ್ ಆ್ಯಸ್ ಡ್ರೈ ಸ್ಕಿನ್. ಕಾಂಬಿನೇಷನ್ ಸ್ಕಿನ್ ಅಂತ ಅಂದವಾಗ ಈ ಝೋನಲ್ಲಿ ಮಾತ್ರ ಆಯಿಲಿ ಇದೆ, ಇದೆಲ್ಲ ಡ್ರೈ ಇದ್ದವಾಗ ಅದನ್ನು ಕಾಂಬಿನೇಷನ್ ಸ್ಕಿನ್ ಅಂತಾರೆ. ಆಯಿಲಿ ಸ್ಕಿನ್ ಅಂತಂದರೆ ಸ್ಕಿನ್ ಎಲ್ಲ ಫುಲ್ ಶೈನಿಂಗ್ ಆಗಿರುತ್ತೆ. ನೆಕ್ಸ್ಟ್ ಹಿಂಗೆ ಫೀಲ್ ಮಾಡಿದವಾಗ, ಟಚ್ ಮಾಡಿದವಾಗ ಆಯಿಲ್ ಫೀಲ್ ಆಗುತ್ತೆ, ಅದು ಒಂದು ಆಯಿಲಿ ಸ್ಕಿನ್. ನೆಕ್ಸ್ಟ್ ಲಾಸ್ಟ್ ಬಂದರೆ ನಾರ್ಮಲ್ ಸ್ಕಿನ್ ಅಂದರೆ ಏನು ಫ್ಲೇಕಿ ಫೀಲ್ ಇರೋದಿಲ್ಲ, ವೈಟ್ ಪ್ಯಾಚಸ್ ಇರೋದಿಲ್ಲ, ಆಯಿಲಿನೆಸ್ ಇರೋದಿಲ್ಲ, ಏನೂ ಇಲ್ಲ. ದಟ್ಸ್ ದ ಗಾಡ್ ಗಿಫ್ಟೆಡ್ ಸ್ಕಿನ್ ಗೈಸ್. ಯು ಶುಡ್ ಫೀಲ್ ಲಕ್ಕಿ, ಯಾಕಂದರೆ ನಿಮ್ಮದು ನಾರ್ಮಲ್ ಸ್ಕಿನ್ ಅಂತ. ಲೆಟ್ಸ್ ಕಮಿಂಗ್ ಟು ಮೈ ಪಾರ್ಟ್. ನಂದು ಯಾವುದಂದರೆ ಡ್ರೈ ಸ್ಕಿನ್ ಅಂತ ಬಂದವಾಗ ನನಗೇನೇನು ಪ್ರಾಡಕ್ಟ್ ಸೂಟ್ ಆಗುತ್ತೆ ಅದು ಡ್ರೈ ಸ್ಕಿನ್ ಇರೋರು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದರಲ್ಲೂ ಸೆನ್ಸಿಟಿವ್ ಇದ್ದು ಪಿಂಪಲ್ಸ್ ಎಲ್ಲ ಇರೋರಿಗೆ ನಾನು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದೇನು ಸೆಟ್ ಆಗೋದಿಲ್ಲ. ಸೊ ನೀವು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಬೇಕು ಅಂತಂದವಾಗ ಫಸ್ಟು ನಿಮ್ಮ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅವ್ರು ಏನು ಪ್ರಾಡಕ್ಟ್ಸ್ ಕೊಡ್ತಾರೆ ಅದನ್ನ ನೀವು ಫಾಲೋ ಅಪ್ ಮಾಡ್ಬೋದು. ಅದು ಬಿಟ್ಟು ನಿಮಗೆ ನಾನು ತೋರಿಸೋದು ಯಾವುದಾದ್ರೂ ಪ್ರಾಡಕ್ಟ್ ಸೆಟ್ ಆಗೋಂಗಿದ್ರು ನೀವು ಯೂಸ್ ಮಾಡ್ಬೋದು. ಸೊ ಲೆಟ್ಸ್ ಗೆಟ್. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸರ್ ಅಥವಾ ಫೇಸ್ ವಾಶ್. ನಾನು ಬಂದು 2 ಟೈಪ್ಸ್ ಆಫ್ ಫೇಸ್ ವಾಷಸ್ ಯೂಸ್ ಮಾಡ್ತೀನಿ. ಒಂದು ಬಂದು ನೈಟ್ ಟೈಮ್ ರೊಟೀನ್ಗೆ, ಇನ್ನೊಂದು ಬಂದು ಡೇ ಟೈಮ್ ರೊಟೀನ್ಗೆ ಯೂಸ್ ಮಾಡ್ತೀನಿ. ಸೊ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಬಂದುಬಿಟ್ಟು ಈ 2 ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ. ಒಂದು ಬಂದು ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್. ಇದು ಬಂದು ನಾನು ಡೇ ಟೈಮ್ ರೊಟೀನಲ್ಲಿ ಯೂಸ್ ಮಾಡ್ತೀನಿ. ಇದು ವಿಟಮಿನ್ ಸಿ ಪ್ಲಸ್ ಇ ಸೂಪರ್ ಲೈಟ್ ಜೆಲ್ ಫೇಸ್ ವಾಶ್. ಇದು ಬಂದುಬಿಟ್ಟು ನಾನು ಡೇ ಟೈಮಲ್ಲಿ ಯೂಸ್ ಮಾಡ್ತೀನಿ. ಸೊ ಈಗಾಗಲೇ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಇವೆರಡು ನಾನು ಇವಾಗ ಸ್ಕಿಪ್ ಮಾಡ್ತೀನಿ, ಇವಾಗ ಅಪ್ಲೈ ಮಾಡೋದಿಲ್ಲ, ಫೇಸ್ ವಾಶ್ ಮಾಡೋದಿಲ್ಲ. ಸೊ ನೆಕ್ಸ್ಟ್, ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಟೋನರು. ಯೂಶಲಿ ನೀವು ಆ್ಯಕ್ಚುಲಿ ನಾನು ಯಾವ ಟೋನರ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಈ ಪ್ಲಮ್ಮಿಂದ ಈ ಟೋನರ್ ಯೂಸ್ ಮಾಡ್ತಿದ್ದೀನಿ, ಪ್ಲಮ್. ಸೊ ಈಗಾಗಲೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಲ್ವ, ಸೊ ನಾನು ಹಂಗೇ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. ಜಸ್ಟ್ ಟೋನರ್ ಹಾಕಿದ ನಂತರ ಹಿಂಗೆ ಹಾಕಿ ಉಜ್ಜಿಬಿಡ್ಬಾರ್ದು, ಜಸ್ಟ್ ಡ್ಯಾಬ್ ಮಾಡಬೇಕು. ಟೋನರ್ ಬಂದು ಎಕ್ಸ್ಟ್ರಾ ಹೈಡ್ರೇಷನ್ಗೆ, ಸ್ಕಿನ್ನಲ್ಲಿ ಮಾಯ್ಶ್ಚರ್ ಕಂಟೆಂಟ್ನ ಲಾಕ್ ಮಾಡೋದಕ್ಕೆ ಟೋನರ್ ಯೂಸ್ ಮಾಡ್ತಾರೆ. ಸೊ ನಿಮಗೆ ಚಾಯ್ಸ್ ಆಫ್ ಆಪ್ಷನ್ ಇದೆ, ಯೂಸ್ ಮಾಡೋರು ಮಾಡ್ಬೋದು ಅಥವಾ ಮಾಡದೇ ಇರೋರು ಎಲ್ಲೂ ಇರ್ಬೋದು. ಜಸ್ಟ್ ಎಕ್ಸ್ಟ್ರಾ ಹೈಡ್ರೇಷನ್, ಮಾಯ್ಶ್ಚರೈಸರ್ ಹೈಡ್ರೇಷನ್ ಕೊಡುತ್ತೆ, ಅದಕ್ಕೂ ಇನ್ನೂ ಎಕ್ಸ್ಟ್ರಾ ಹೈಡ್ರೇಷನ್ ಬೇಕು ಅಂದವರು ಈ ಟೋನರ್ನ ಯೂಸ್ ಮಾಡ್ಬೋದು. ಸೊ ದೆನ್ ಕಮಿಂಗ್ ಟು ದ ಥರ್ಡ್ ಸ್ಟೆಪ್ಪಲ್ಲಿ ಬಂದಾಗ ನಾನು ಮಾಯ್ಶ್ಚರೈಸರ್ಸ್ ಯಾವ ಥರದ್ದು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಡ್ರೈ ಸ್ಕಿನ್ ಇರೋರಿಗೆ ಮಾಯ್ಶ್ಚರೈಸರು ಯಾವ ಥರದ್ದು ಯೂಸ್ ಮಾಡಬೇಕಂತ ಗೊತ್ತಿಲ್ಲದವಾಗ ನೀವು ಮಾಯ್ಶ್ಚರೈಸರ್ ತಗೊಳ್ಳೋಕೆ ಮುಂಚೆ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ನೋಡಬೇಕು. ಲೈಕ್ ಏನೇನು ಯೂಸ್ ಮಾಡಿದ್ದಾರೆ ಅಂತ ನೋಡಿದವಾಗ ಫಸ್ಟ್ ಬಂದು
ಸೆರಮೈಡ್ಸ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಹೈಲುರಾನಿಕ್ ಆ್ಯಸಿಡ್. ಹೈಲುರಾನಿಕ್ ಏನಕ್ಕೆ ಯೂಸ್ ಮಾಡ್ತಾರಂದರೆ ಜಸ್ಟ್ ಬಂದು ಅದನ್ನು ಸ್ಕಿನ್ನಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ನ ಲಾಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇವಾಗ ನಾನು 2 ಟೈಪ್ಸ್ ಆಫ್ ಮಾಯಿಶ್ಚರೈಸರ್ಸ್ನ ಯೂಸ್ ಮಾಡ್ತಿದ್ದೀನಿ. ಫಸ್ಟ್ ಒನ್ ಬಂದುಬಿಟ್ಟು ಡಾಟ್ ಆ್ಯಂಡ್ ಕೀಯಿಂದ ಈ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಇನ್ನೊಂದು ಲ್ಯಾಕ್ಮಿ ಪೀಚ್ ಮಿಲ್ಕ್ ಈ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ನಾನು ಇದು ಯೂಸ್ ಮಾಡ್ತಿಲ್ಲ, ಜಸ್ಟ್ ಇವಾಗ ಡೇ ಟೈಮ್ ಆಗಿರೋದ್ರಿಂದ ನಾನು ಇದು ಯೂಸ್ ಮಾಡ್ತಿದ್ದೀನಿ. Completed with the moisturizer. So next coming to the fourth step ಏನಪ್ಪ ಅಂತಂದರೆ ಕಂಪಲ್ಸರಿ ಎಲ್ಲರೂ ನೀವು ಟೋನರ್ ಯೂಸ್ ಮಾಡ್ತೀರಾ ಇಲ್ಲ ಏನಾದರೂ ಸೀರಮ್ ಯೂಸ್ ಮಾಡ್ತೀರಾ, ಅದು ನಿಮ್ಮ ಆಪ್ಷನ್ನು. ಬಟ್ ಇವಾಗ ನಾನು ತೋರಿಸೋ ಪ್ರಾಡಕ್ಟ್ ಬಂದು ಕಂಪಲ್ಸರಿ ಮೆನ್ ಆ್ಯಂಡ್ ವಿಮೆನ್ ಇಬ್ಬರೂ ಕಂಪಲ್ಸರಿ ಯೂಸ್ ಮಾಡಬೇಕು. ಈಗಿನ ಒಂದು ಎನ್ವಿರಾನ್ಮೆಂಟಲ್ಲಿ ಪಲ್ಯೂಷನ್ನು, ಡಸ್ಟು ಎಲ್ಲ ಆಗುತ್ತೆ. ಸೊ ಸನ್ಲೈಟಿಂದ ಡೈರೆಕ್ಟ್ ರೇಸಸ್ಸು ನಮ್ಮ ಫೇಸ್ ಮೇಲೆ ಬಿದ್ದಾವಾಗ ಅದು ಟ್ಯಾನಿಂಗ್ ಎಲ್ಲ ಆಗುತ್ತೆ. ನೆಕ್ಸ್ಟ್ ಸ್ಕಿನ್ ಅಲರ್ಜೀಸ್ ಆಗುತ್ತೆ, ಈ ಸ್ಕಿನ್ ಕ್ಯಾನ್ಸರ್ಸ್ ಎಲ್ಲ ಬರೋ ಚಾನ್ಸಸ್ಸು ಇದೆ. ಇವಾಗಲೇ ನೋಡ್ತಿರ್ತೀರ ನೀವು. ಸೊ ಅದರಿಂದ ಪ್ರಿವೆಂಟ್ ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ಯೂಸ್ ಮಾಡಬೇಕಾಗಿರೋ ಪ್ರಾಡಕ್ಟು ಸನ್ಸ್ಕ್ರೀನ್. ಸೊ ನಾನು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಬಂದು Dr. Sheth's Kesar and Kojic Acid Sunscreen. This is the sunscreen which I am using right now. So ಇವಾಗ ಆ್ಯಕ್ಚುಲಿ ಸನ್ಸ್ಕ್ರೀನ್ ಹೆಂಗೆ ಅಪ್ಲೈ ಮಾಡಬೇಕು ಅಂತಂದರೆ 3 ಫಿಂಗರ್ ರೂಲ್. ಈ 3 ಫಿಂಗರ್ಸ್ ಏನಿದೆ, ಈ ಫಿಂಗರ್ ಪೂರ್ತಿ 3 ಫಿಂಗರಲ್ಲೂ ಅಪ್ಲೈ ಮಾಡಿಕೊಂಡು ನೀವು ಫೇಸ್, ನೆಕ್, ಇಯರ್ಸು ಇದೆಲ್ಲ ಅಪ್ಲೈ ಮಾಡ್ಕೋಬೇಕು. ಓವರಾಲ್ ಇದೆಷ್ಟು ಕವರ್ ಆಗುತ್ತೆ ಅಷ್ಟು ಅಪ್ಲೈ ಮಾಡ್ಕೋಬೇಕು. ಇವಾಗ ನಾನು ಮನೇಲಿ ಇರೋದ್ರಿಂದ ಸೊ ಐ ಆಮ್ ಯೂಸಿಂಗ್ ಲಿಟಲ್ ಬಿಟ್. ಖಾಲಿಯಾಗಿ ಹೋಗಿದೆ ಗೈಸ್. ಸೊ ತಗೋಬೇಕು. ಸೊ ಅದಕ್ಕೆ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಫಸ್ಟು ನೀವು ಟೋನರ್ ಹಾಕಿರ್ತೀರ, ಒಂದು ನಿಮಿಷನೂ ವೆಯ್ಟ್ ಮಾಡ್ತೀರಾ. ನೆಕ್ಸ್ಟ್ ಟೋನರ್ ಹಾಕಿದ ತಕ್ಷಣ ಮಾಯ್ಶ್ಚರೈಸರ್ ಹಾಕಿದ ತಕ್ಷಣ ನೆಕ್ಸ್ಟ್ ಸನ್ಸ್ಕ್ರೀನ್, ಹಂಗೆ ಲೈಕ್ ಒಂದಾದ್ಮೇಲೆ ಒಂದು ಗ್ಯಾಪ್ ಬಿಡ್ತೀರಾ. ಅಪ್ಲೈ ಯಾವಾಗಲೂ ಮಾಡಬಾರ್ದು. ಫಸ್ಟ್ ನೀವು ಟೋನರ್ ಹಾಕ್ತೀರಾ, 1 ಮಿನಿಟ್ ಗ್ಯಾಪ್ ಕೊಡಿ. ಅದೆಲ್ಲ ಫುಲ್ ಸ್ಕಿನ್ ಒಳಗೆ ಇದಾಗೋ ಥರ, ಲೈಕ್ ಸ್ಕಿನ್ ಒಳಗೆ ಸೇರೋ ಥರ ಬಿಟ್ಟು ಗ್ಯಾಪ್ ಬಿಟ್ಟು ನೆಕ್ಸ್ಟು ಮಾಯ್ಶ್ಚರೈಸರ್ ಹಾಕಬೇಕು. ಅದಾದಮೇಲೆ ನಂತರ ಸ್ವಲ್ಪ 1 ನಿಮಿಷ 60 ಸೆಕೆಂಡ್ಸ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಸನ್ಸ್ಕ್ರೀನ್ ಹಾಕಬೇಕು. ಸೊ ಇದೆಲ್ಲ ಮುಗೀತು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಲಿಪ್ ಬಾಮ್. ಸದ್ಯಕ್ಕೆ ಆ್ಯಕ್ಚುಲಿ ನಾನು ಇವಾಗ ಈ ಲಿಪ್ ಬಾಮ್ ನಾನು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ಹಿಮಾಲಯ ಲಿಪ್ ಬಾಮ್ ನಾನು ಆ್ಯಕ್ಚುಲಿ ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ಯಾಕಪ್ಪ ಅಂತಂದರೆ ಇದಕ್ಕಿಂತ ಬೆಟರ್ ಲಿಪ್ ಬಾಮ್ಸು ಆಲ್ರೆಡಿ ಮಾರ್ಕೆಟಲ್ಲಿ ತುಂಬಾ ಇದೆ. ಸೊ ಇವಾಗ ನನಗೆ ಯಾವುದು ಲೈಕ್ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಿದ್ದೀನಿ. ಯಾವ್ದು ಯೂಸ್ ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪೇಸ್ಟ್ ಮಾಡಿರ್ತೀನಿ ಅಥವಾ ನೇಮ್ಸ್ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಯು ಪೀಪಲ್ಸ್ ಕ್ಯಾನ್ ಚೆಕ್ ಇಟ್ ಔಟ್ ದೇರ್. ಸೊ ಇವಾಗ ಸದ್ಯಕ್ಕೆ ಇದು ಅಪ್ಲೈ ಮಾಡ್ತೀನಿ. ಸೊ ಇದೆಲ್ಲ ಮುಗೀತು, ಸ್ಕಿನ್ ಕೇರ್ ಸ್ಟೆಪ್ಸ್ ಎಲ್ಲ ಮುಗೀತು.
ನೀವು ಎಲ್ಲಾದರೂ ಹೊರಗಡೆ ಹೋಗಿರ್ತೀರ, ವೆಕೇಷನ್ ಹೋಗಿರ್ತೀರ, ಅಂಥವಾಗ ನಿಮ್ಮ ಸ್ಕಿನ್ ಟ್ಯಾನ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ನೀವು ವೀಕ್ಲಿ ಟ್ವೈಸ್ ಆರ್ ಒನ್ಸು ಎಕ್ಸ್ಫೋಲಿಯೇಷನ್ ಮಾಡಬೇಕು ಸ್ಕಿನ್ನ. ಅಂದವಾಗ ಎಕ್ಸ್ಫೋಲಿಯೇಷನ್ನು ಅಥವಾ ಹೋಮ್ ಮೇಡ್ ಸ್ಕ್ರಬ್ಸ್ ಯೂಸ್ ಮಾಡ್ಬೋದು, ಅಥವಾ ಕೆಮಿಕಲ್ ಸ್ಕ್ರಬ್ಸ್ ಯೂಸ್ ಮಾಡ್ಬೋದು. ಹೋಮ್ ಮೇಡ್ ಸ್ಕ್ರಬ್ಸ್ ಅಂದರೆ ಫಿಸಿಕಲ್ ಸ್ಕ್ರಬ್ಸು ಲ್ಯಾಬಲ್ಲಿ ಪ್ರಿಪೇರ್ ಮಾಡಿರ್ತಾರೆ. ಇಷ್ಟಿಷ್ಟು ಅಮೌಂಟ್ ಪರ್ಸೆಂಟೇಜಸ್ನ ಆ್ಯಸಿಡ್ಸ್ ಎಲ್ಲ ಹಾಕ್ಬಿಟ್ಟು ಕೆಮಿಕಲ್ ಸ್ಕ್ರಬ್ಸ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ಅದನ್ನು ಕೆಮಿಕಲ್ ಸ್ಕ್ರಬ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನನ್ನ ವೇಲ್ ಹೇಳಬೇಕು ಅಂತಂದರೆ ಫಿಸಿಕಲ್ ಸ್ಕ್ರಬ್ಸ್ಗಿಂತ ಕೆಮಿಕಲ್ ಸ್ಕ್ರಬ್ಸು. ಸೊ ನಾನು ಯೂಸ್ ಮಾಡ್ತಾ ಇರೋ ಫೇಸ್ ಸ್ಕ್ರಬ್ ಬಂದುಬಿಟ್ಟು ಕೆಮಿಸ್ಟರ್ ಪ್ಲೇ ಬ್ರ್ಯಾಂಡಿಂದ ಈ ಫೇಸ್ ಸ್ಕ್ರಬ್ ಯೂಸ್ ಮಾಡ್ತಿದ್ದೀನಿ. ಈ ಫೇಸ್ ಸ್ಕ್ರಬ್ಬಲ್ಲಿ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಇರುತ್ತೆ. ಸೊ ಅದು ನಾವು ಹಿಂಗೆ ಅಪ್ಲೈ ಮಾಡ್ತಿದ್ದಾವಾಗ ಸರ್ಕ್ಯುಲರ್ ಮೋಷನಲ್ಲಿ ಅಲ್ಲಿರೋ ಪಾರ್ಟಿಕಲ್ಸ್ ಬಂದು ನಮ್ಮ ಸ್ಕಿನ್ನ ಡೆಡ್ ಸ್ಕಿನ್ ಸೆಲ್ಸ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ಯೂಸ್ ಮಾಡೋದು ಗೈಸ್. ಸೀರಿಯಸ್ಲಿ ಇದನ್ನು ನಾನು 100% ರೆಕಮೆಂಡ್ ಮಾಡ್ತೀನಿ. ಎಲ್ಲರೂ ತಗೋಬೋದು. ಸೊ ಅಷ್ಟು ಎಫೆಕ್ಟಿವ್ ಆಗಿ ವರ್ಕೌಟ್ ಆಗುತ್ತೆ. ಸೊ ಅಷ್ಟೇ ಗೈಸ್. So these are these many products which I use as skincare routine. So innu ide right guys, these are the products which I use for skincare routine. So ನೀವು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಂತ ಏನೂ ಇಲ್ಲ. ಬೇಸಿಕ್ ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್ ಕಂಪಲ್ಸರಿ ಡೇ ಟು ಡೇ ಲೈಫಲ್ಲಿ ಕಂಪಲ್ಸರಿ ಯೂಸ್ ಮಾಡಲೇಬೇಕಾಗಿರೋದು. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ರಗತಿ ಅಫಿಷಿಯಲ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.